ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ರಾಹುಕೇತು 2025ರಲ್ಲಿ ಟ್ರಾನ್ಸಿಟ್ ಅಥವಾ ಪಥ ಬದಲಾವಣೆಯಿಂದ ನಮ್ಮ ಜೀವನದಲ್ಲಿ ಉಂಟಾಗುವಂಥ ಹಲವಾರು ಶುಭ ಫಲಗಳು, ಅಶುಭ ಫಲಗಳ ವಿಚಾರ ಮಾತಾಡ್ತಾ ಇದ್ದೀನಿ. ಇಲ್ಲಿ ಬಂದು ಮಿಥುನ ರಾಶಿಯವರ ಬಗ್ಗೆ ಅಥವಾ ಮಿಥುನ ಲಗ್ನದವರಿಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ಮಿಥುನ ರಾಶಿಯವರಿಗೆ ಕೇತು ಬಂದು 3ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಹೆಚ್ಚಾಗಿ ಶುಭ ಫಲಗಳೇ ಇರುತ್ತೆ. ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗುತ್ತೆ ಹಾಗೂ ಯಾರು ಶತ್ರುಗಳಿರ್ತಾರೆ ಅವರಿಂದ ನಿಮಗೆ ಒಂದು ಜಯ ಉಂಟಾಗುತ್ತೆ, ಆದಾಯದ ಮೂಲಗಳು ಹೆಚ್ಚಾಗುತ್ತೆ, ಜೊತೆಗೆ ಉದ್ಯೋಗದಲ್ಲಿ ಮುಂದುವರಿಯುತ್ತೀರಿ ಅಂತ ಹೇಳ್ತೀನಿ. ಹಾಗೇನೇ ಗೌರವ ಮತ್ತು ನಿಮಗೆ ಅಷ್ಟೈಶ್ವರ್ಯಗಳು ಸಮೇತ ಸಿಗ್ತಾ ಹೋಗುತ್ತೆ. ಹಲವಾರು ಯಾತ್ರಾ ಕ್ಷೇತ್ರಗಳಿಗೆ ನೀವು ಭೇಟಿಯನ್ನು ಕೊಡ್ತೀರಿ, ಜೊತೆಗೆ ತುಂಬ ಧೈರ್ಯವು ಸಮೇತ ನಿಮಗೆ ಬರುತ್ತೆ. ಒಂದು ಕಲಾತ್ಮಕವಾದಂತಹ ಒಂದು ಬದುಕು ಬರುತ್ತೆ. ಹಾಗೇನೇ ಕೆಲವೊಂದೊಂದು ಸಂದರ್ಭದಲ್ಲಿ ಎಲ್ಲರಿಗೂ ಅಲ್ಲ, ಕೆಲವರಿಗೆ ಚರ್ಮ ವ್ಯಾಧಿಗಳು ಬರುವಂತಹ ಸಂದರ್ಭಗಳು ಇರುತ್ತೆ. ಜೊತೆಗೆ ವಾಯು ಪ್ರಕೋಪ ರೋಗಗಳು ಅಥವಾ ವಾತ ರೋಗಗಳು ಅಂತ ನಾವೇನು ಹೇಳ್ತೀವಿ, ಈ ವಾತ ರೋಗದ ಸಮೇತ ನಿಮಗೆ ಬರುತ್ತೆ. ಹಾಗೇನೇ ಇಲ್ಲಿ ನೀವು ನೋಡ್ಬೋದು. ಹಾಗೇನೇ ಅಂದರೆ ಇಲ್ಲಿ ಬಂದು ಧರ್ಮದ ರಾಶಿಯಲ್ಲಿ ಇರುವುದರಿಂದ ನೀವು ಕೆಲವೆಲ್ಲ ಧರ್ಮಯಾತ್ರೆಗಳು ಅಥವಾ ತೀರ್ಥಕ್ಷೇತ್ರಗಳಿಗೆ ಸಮೇತ ನೀವು ಭೇಟಿಯನ್ನು ಕೊಡುವಂಥದ್ದು ಅಂತ ಹೇಳ್ತೀನಿ. ಹಾಗೇನೇ ನಿಮಗೆ ಇಲ್ಲಿ ರಾಹು ಬಂದು ಆಕಸ್ಮಿಕವಾದಂತಹ ಒಂದು ಬದಲಾವಣೆಯನ್ನು ಕೊಡುವಂತಹ ಗ್ರಹ ಆಗಿರ್ತಾನೆ. ಈಗ ಕೇತುದು ಹೇಳಿದೆ, ನಾನು ಇಲ್ಲಿ ರಾಹುದು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಿಮಗೆ ಹಣದ ವಿಚಾರದಲ್ಲಿ ನೋಡಬೇಕಾದ್ರೆ ಹಣಕಾಸಿನ ವಿಚಾರದಲ್ಲಿ ಸುಮಾರಷ್ಟು ಬದಲಾವಣೆಯು ಅಥವಾ ಒಂದು ಪರಿವರ್ತನೆಯು ಸಮೇತ ಆಗುತ್ತೆ. ಯಾಕೆ ಅಂತಂದರೆ ನಿಮಗೆ ಮಿಥುನದವರಿಗೆ ಇಲ್ಲಿ ಬಂದು ರಾಹು 9ನೇ ಮನೆಯನ್ನು ಸೂಚಿಸುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸುಮಾರು ಬದಲಾವಣೆಗಳು, ಒಂದು ಪರಿವರ್ತನೆ ಆಗುತ್ತೆ. ಆದಾಯದ ಮಾರ್ಗಗಳು ಕೆಲವೊಂದೇ ಸ್ಥಿರವಾದ ಆದಾಯದ ಮಾರ್ಗಗಳಾಗಿರುತ್ತೆ, ಕೆಲವೊಮ್ಮೊಮ್ಮೆ ನೀವು ಬದಲಾವಣೆಗಳು ಸಮೇತ ಆಗಿರುತ್ತೆ. ಸ್ವಂತದ ವ್ಯಾಪಾರ ವ್ಯವಹಾರಗಳಿಂದ ಬರುವಂತಹ ಲಾಭ, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಮುಖ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಜೊತೆಗೆ ಸೇವಾ ವೃತ್ತಿಯಲ್ಲಿ ಯಾರಿರ್ತಿರೋ ಅವರಿಗೆ ಸ್ಥಿರವಾದಂತಹ ಒಂದು ಹಣಕಾಸಿನ ಆದಾಯ ಇರ್ತದೆ. ಆದರೆ ಅಂದರೆ ಹಣದ ಮಾರ್ಗಗಳು ಕೂಡ ಇರುತ್ತೆ. ಆದರೆ ಹೊಸದಾದಂತಹ ಋಣ ಸಾಲ ಯಾರು ತಗೊಂಡು ಮಾಡ್ತೀರಿ ಅವರಿಗೆ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ, ವಿಳಂಬಗಳು ಉಂಟಾಗುತ್ತೆ, ಸಮಸ್ಯೆಗಳು ಸ್ವಲ್ಪ ಉದ್ಭವ ಆಗುತ್ತೆ. ಜೊತೆಗೆ ಋಣವನ್ನು ತೀರಿಸಬೇಕಾದಂತಹ ಒಂದು ಅನಿವಾರ್ಯವೂ ಸಮೇತ ನಿಮಗೆ ಬರುತ್ತೆ. ನಿಮಗೆ ಬರಬೇಕಾದಂತಹ ದುಡ್ಡು ಕಾಸಿನ ವಿಚಾರದಲ್ಲಿ ವಿಳಂಬವಾಗುತ್ತೆ. ಜೊತೆಗೆ ಎದುರಿನ ವ್ಯಕ್ತಿ ಅಷ್ಟೊಂದು ನಿಮಗೆ ಒಂದು ಸಹಕಾರವನ್ನು ಮಾಡಲ್ಲ ಅಥವಾ ನಿಮಗೆ ಸಪೋರ್ಟ್ ಸಿಗಲ್ಲ. ಹಾಗಾಗಿ ನೀವು ಮಾಡುವಂತಹ ವ್ಯವಹಾರಗಳಾಗಿರ್ಬೋದು, ನೀವು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಬದಲಾವಣೆಯನ್ನು ನೋಡುವಂತಹ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ದುಡ್ಡು ಕಾಸಿನ ವಿಚಾರದಲ್ಲಿ ಕೆಲವೊಂದು ಆಕಸ್ಮಿಕ ಬದಲಾವಣೆಗಳು ಇರುತ್ತೆ. ಈ ವ್ಯಾಪಾರ ವ್ಯವಹಾರಗಳಿಂದ ಬರುವಂತಹ ಒಂದು ದುಡ್ಡು ನಿಮಗೆ ವಿಳಂಬ ಆಗೋಕ್ಕೆ, ಕೈ ಸೇರೋದಕ್ಕೆ ಸಮಯವು ತಗೊಳ್ಳುತ್ತೆ. ಹಾಗಾಗಿ ಬಂದಂತಹ ದುಡ್ಡಿನಲ್ಲಿ ನೀವು ಯಾವ ರೀತಿ ಆದಾಯ ಬರುತ್ತೆ ಅದೇ ರೀತಿ ಆದಾಯ ಬಂದ್ರೂ ನಿಮಗೆ ಇಳಿಮುಖವಾಗುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮಗೆ ಕೇತು 3ಯ ಸ್ಥಾನದಲ್ಲಿ ಇರೋದರಿಂದ ನಿಮಗೆ ಸಂಚಾರವನ್ನು ಮಾಡಿಕೊಂಡೇ ನೀವು ಮಾಡಬೇಕಾಗುತ್ತೆ. ಜೊತೆಗೆ ಪ್ಲ್ಯಾನಿಂಗನ್ನು ಸಮೇತ ಮಾಡ್ಕೊಳ್ಳಿ. ನಿಮ್ಮ ಸಂಬಂಧಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರೋದ್ರಿಂದ ಕೆಲವೊಂದು ಏರುಪೇರುಗಳನ್ನು ನೋಡುವಂತಹ ಒಂದು ಅನಿವಾರ್ಯತೆಗಳು ಇರುತ್ತೆ. ಮತ್ತು ನೀವು ನೋಡುವಂತಹ ಅನಿವಾರ್ಯತೆಗಳು ಸಂಬಂಧ ವಿಚಾರಗಳಲ್ಲಿ ಚಿಂತೆಗಳನ್ನು ಬಿಟ್ಟು ನೋಡುವಂತಹ ಸಾಧ್ಯತೆಗಳಿರುತ್ತೆ. ಸಂಬಂಧಿಕರಿಂದ ದೂರ ಆಗುವಂಥದ್ದು, ಇಲ್ಲ ಅಂದರೆ ಸಂಬಂಧವನ್ನು ನೀವು ಏನು ಮಾಡಬೇಕಂದ್ರೆ ಒಂದು ಸುಗಮವಾದ ರೀತಿಯಲ್ಲಿ ತಗೊಂಡು ಹೋಗಬೇಕಾಗುತ್ತೆ. ಜಗಳವನ್ನು ಮಾಡದೆ ಮಾನಸಿಕ ಸ್ಥಿತಿಯನ್ನು ಸರಿಯಾಗಿ ಇಟ್ಕೋಬೇಕಾಗುತ್ತೆ. ನಿಮ್ಮ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಕೆಲವೊಂದು ಏರುಪೇರುಗಳು ಆಗುತ್ತೆ. ಅದನ್ನು ಸಮೇತ ನೀವು ನೋಡ್ಬೋದು. ಸೂಕ್ಷ್ಮವಾಗಿ ಗಮನಿಸುವಂತಹ ಒಂದು ಮನಸ್ಥಿತಿ ಇರುತ್ತೆ. ಯಾವುದೇ ಹೊಸ ಕಾರ್ಯ ಆರಂಭ ಮಾಡೋದ್ರಲ್ಲಿ ಸ್ವಲ್ಪ ನಿಮಗೆ ಜಿಗುಪ್ಸೆ ಇರುತ್ತೆ, ಇಲ್ಲಾಂದರೆ ಯಾವುದೋ ಒಂದು ರೀತಿಯಲ್ಲಿ ಕಾಡಾಟಗಳು ಇರುತ್ತೆ. ಇಂತಹ ಸಂದರ್ಭದಲ್ಲಿ ನೀವು ಮಾಡುವಂತಹ ಕೆಲಸಗಳು ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋಗಿ ಪ್ರಯಾಣದ ರೀತಿಯಲ್ಲಿ ಮಾಡಬಹುದು ಅಥವಾ ದೂರದ ಕಡೆಗೆ ಹೋಗುವಂತಹ ಅವಕಾಶಗಳು ಇರುತ್ತೆ. ಜೊತೆಗೆ ಹೊರದೇಶಗಳು ಅಂತ ಏನಿದೆ ಅಲ್ಲಿಗೆ ಸಮೇತ ನೀವು ಹೋಗುವಂತಹ ಅನಿವಾರ್ಯತೆಗಳು ಜಾಸ್ತಿ ಇರುತ್ತೆ. ಜೊತೆಗೆ ನಿಮ್ಮ ಕುಟುಂಬದಿಂದ ನೀವು ದೂರ ಇರುವಂತಹ ಒಂದು ಪ್ರಮೇಯಗಳು ಹೆಚ್ಚಾಗಿರುತ್ತೆ. ಜೊತೆಗೆ ನೀವು ಹಾಕಿದಂಥ ಪ್ಲ್ಯಾನಿಂಗ್ ಆಗದೇ ಇರಬಹುದು. ಕೆಲವೆಲ್ಲ ಸಂದರ್ಭದಲ್ಲಿ ಒಂದು ವಿಳಂಬವನ್ನು ಕೊಡುತ್ತೆ. ಅದನ್ನು ನೀವು ತಾತ್ಕಾಲಿಕ ಅಂತ ತಿಳ್ಕೊಂಡು
ತಡೆ ಉಂಟಾದಂತಹ ಸಂದರ್ಭದಲ್ಲಿ ಅದನ್ನು ಕಾರ್ಯವನ್ನು ಸಕ್ಸಸ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಕುಲದೇವರ ದೇವಸ್ಥಾನ ಅಥವಾ ಶಕ್ತಿ ದೇವತೆಗಳ ದೇವಸ್ಥಾನ ಅಥವಾ ನೀವು ಯಾವ ಸ್ಥಳದಲ್ಲಿದ್ದೀರಿ ಆ ಸ್ಥಳದ ಒಂದು ಗ್ರಾಮ ದೇವದ ದರ್ಶನವನ್ನು ಮಾಡಿ ಅಂತ ಹೇಳ್ತೀನಿ. ಹಾಗೇನೇ ಕಾರ್ಯಗಳು ಸರಿಯಾದ ರೀತಿಯಲ್ಲಿ ನೀವು ನಿರ್ವಹಣೆಯನ್ನು ನಾವು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಜೊತೆಗೆ ಹೊಸ ಅವಕಾಶ ಅಥವಾ ಒಳ್ಳೆಯ ಅಪಾರ್ಚುನಿಟೀಸು ನಿಮಗೆ ಸಿಗುತ್ತೆ. ಹೊಸ ಒಪ್ಪಂದಗಳೆಲ್ಲವನ್ನು ಸಮೇತ ನೀವು ನೀಟಾಗಿ ಮಾಡ್ಕೋಬೇಕು. ಇಲ್ಲದಿದ್ದರೆ ಮಾತಿನಿಂದ ಮುರಿದು ಬೀಳುವಂತಹ ನಿಮಗೆ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಯಾಕಂದರೆ ಒಂದು ಕುಟುಂಬ ಆಗಿರ್ಬೋದು, ಒಂದು ಸುಖ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ಬದಲಾವಣೆಗಳನ್ನು ನೀವು ನೋಡುವಂಥದ್ದು. ಆದ್ದರಿಂದ ಸ್ವಲ್ಪ ಅಂದರೆ ಸುಖದಿಂದ ಮನೆಯಿಂದ, ಹೆಂಡತಿಯಿಂದ, ಮಕ್ಕಳಿಂದ ದೂರ ಹೋಗುವಂಥದ್ದು ಇರುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಆಗಿರ್ಬೋದು, ನೀವು ಒಂದು ವ್ಯವಹಾರದ ಮೇಲೆ ಆಗಿರ್ಬೋದು ಅಥವಾ ವಿಪರೀತ ದೂರ ಪ್ರಯಾಣಗಳು ಆಗುತ್ತೆ. ಈ ರಾಹು ಕೇತುವಿನ ಸಂಚಾರ ಫಲದಲ್ಲಿ ನಿಮಗೆ ಆಗುತ್ತೆ. ವಾಹನಗಳಾಗಿರ್ಬೋದು, ಪ್ರಾಪರ್ಟಿಗಳಾಗಿರ್ಬೋದು, ಕೆಲವೆಲ್ಲ ಏರುಪೇರುಗಳನ್ನು ಸಮೇತ ನೀವು ನೋಡ್ತೀರಿ. ಒಂದು ಮನೆ ಆಗಿರ್ಬೋದು, ಅದರ ಬದಲಾವಣೆಗಳನ್ನು ಸಮೇತ ಮಾಡ್ತೀರಿ. ಕೆಲವೊಂದು ಪ್ರಾಪರ್ಟೀಸ್ಗಳನ್ನ ನೀವು ಸೇಲ್ ಮಾಡುವಂಥ ಸ್ಥಿತಿನೂ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಯೋಚನೆಯನ್ನು ಸಮೇತ ನೀವು ಮಾಡಬೇಕಾಗುತ್ತೆ. ಹಾಗೆ ಹೊಸ ರೀತಿಯ ಪ್ರಾಪರ್ಟೀಸ್ ಪರ್ಚೇಸ್ ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಯೋಚನೆಯನ್ನು ಮಾಡಿ. ನಾನಾ ರೀತಿಯ ವಿಳಂಬಗಳಿದ್ರೂ ಕಾರ್ಯ ಸಾಧನೆಗಳಾಗಬೇಕು ಅಂದಾಗ ನಮಗೆ ವಿಳಂಬಗಳು ಆಗೇ ಆಗುತ್ತೆ. ಒಂದು ಆಸ್ತಿ ಬಂದು ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಆಸ್ತಿನೇ ಇರ್ಬೋದು, ಹೆಚ್ಚಿನ ಒಂದು ಪ್ರಯತ್ನಗಳನ್ನು ಮಾಡಬೇಕು. ವಿಳಂಬದಿಂದ ಕಾರ್ಯ ಸಾಧನೆಗಳಾಗುವಂಥದ್ದು ನಿಮಗೆ ಆಸ್ತಿ ವಿಚಾರದಲ್ಲಾಗುತ್ತೆ. ಉತ್ತಮವಾದಂತಹ ಬೆಳವಣಿಗೆಯನ್ನು ನೋಡುವಂತಹ ಸಾಧ್ಯತೆಗಳು ಇರುತ್ತೆ. ಏನೇನು ನಿಮಗೆ ಹಲವಾರು ಕಾರ್ಯಗಳಲ್ಲಿ ತಡೆಯಾಗಿದ್ರೂ ಒಳ್ಳೆಯ ಸಮಯವನ್ನು ಕಾಯಿರಿ ಅಂತ ಹೇಳ್ತೀನಿ. ಅವಕಾಶ ಮತ್ತು ಅಪಾರ್ಚುನಿಟಿ ಕೂಡ ಇದ್ರೂ ನಿಮಗೆ ವಿಳಂಬದಿಂದ ಕೈ ಸೇರಬೇಕಾದಂತಹ ಒಪ್ಪಂದಗಳಾಗಿರುತ್ತೆ ಅಥವಾ ಅದು ಇದ್ದಕ್ಕಿದ್ದಂತೆ ಕಮಿಟ್ಗಳಾಗಿರ್ಬೋದು. ಇನ್ನೇನು ನಾವು ಮಾಡಬೇಕು ಅಥವಾ ಬಾಯಲ್ಲಿ ಹೇಳಿರ್ತೀನಿ ಅದನ್ನು ಸರಿಯಾಗಿ ಬರವಣಿಗೆಯ ಮುಖಾಂತರ ಉತ್ತಮವಾಗಿ ಮಾಡ್ಕೊಳ್ಳಿ ಅಂತಾರೆ. ಯಾಕಂದರೆ ನೀವು ಕೈ ಹಾಕಿ ಸುಮಾರಷ್ಟು ಭೂಮಿ ಸಂಬಂಧಪಟ್ಟ ವಿಚಾರದಲ್ಲಿ ಅಥವಾ ಸುಮಾರಷ್ಟು ಅವಕಾಶಗಳು ನಿಮಗೆ ಬರುತ್ತೆ ಈ ಸಮಯದಲ್ಲಿ. ಆಗ ನೀವು ನಿಮ್ಮ ಸಾಮರ್ಥ್ಯಕ್ಕೆ ಕೋರಿ ಹಾಕಿದ್ರೇ ಒಳ್ಳೆಯದು. ಅಕಸ್ಮಾತ್ ಅದರಿಂದ ಮಾನಸಿಕ ಒತ್ತಡ ತಗೊಂಡು ಸಾಲದ ಹೊರೆ ಮಾಡಿಕೊಂಡು ಚಿಂತೆ ಜಾಸ್ತಿ ಮಾಡಿಕೊಂಡು ಇದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಒಡವೆಗಳನ್ನು ಫ್ಲಡ್ಜ್ ಮಾಡುವಂಥದ್ದು ಅವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಎಜುಕೇಷನ್ ಆಗಿರ್ಬೋದು, ಸ್ಥಳ ಬದಲಾವಣೆ ಆಗಿರ್ತದೆ ಅಥವಾ ಬೇರೆ ಕಡೆಗೆ ವಿದ್ಯಾಭ್ಯಾಸ ಮಾಡೋರಿಗೆ ವಿದ್ಯಾಭ್ಯಾಸಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡುವಂಥದ್ದು ಆಗುವಂಥದ್ದು. ಹಾಗೆ ಮಿಥುನ ರಾಶಿಯ ಸಂತಾನದಿಂದ ದೂರ ಇರುವಂಥದ್ದು ಅಥವಾ ವಿದ್ಯಾಭ್ಯಾಸಕ್ಕೆ ಹಾಸ್ಟೆಲ್ಗೆ ಹೋಗುವಂಥದ್ದು, ಇಲ್ಲಾಂದರೆ ಬೇರೆ ದೇಶಕ್ಕೆ ಹೋಗುವಂಥದ್ದು ಅಥವಾ ಪ್ರೀತಿ ಪ್ರೇಮದ ವಿಚಾರವಾಗಿ ಕೆಲವೊಂದೊಂದು ಏರುಪೇರುಗಳು ಸಮೇತ ಇರುತ್ತೆ. ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಉಂಟಾಗುತ್ತೆ. ಆಕಸ್ಮಿಕವಾದಂತಹ ಒಂದು ವೈಮನಸ್ಸುಗಳು, ವೈಫಲ್ಯಗಳು ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಮಾತು ಒಂದೇ ರೀತಿಯಾಗಿರಬೇಕು. ಎರಡೆರಡು ಮಾತನ್ನು ನೀವು ಆಡಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಡಿಯೋಲ್ ಸೈನ್ ಇದು. ಸೊ ಇಲ್ಲಿ ಬಂದು ಗಂಡು ಮತ್ತು ಹೆಣ್ಣಿನ ಒಂದು ಚಿತ್ರ ಮಿಥುನ ರಾಶಿಯಿಂದ ಎರಡೆರಡು ರೀತಿಯಲ್ಲಿ ಯೋಚನೆ, ಎರಡೆರಡು ರೀತಿಯಲ್ಲಿ ಇವರು ಇರ್ತಾರೆ. ಯಾವುದೇ ಒಂದು ಡಿಸಿಷನ್ ಮೇಕಿಂಗ್ ತಗೋಬೇಕಾದ್ರೆ ಸರಿಯಾದ ರೀತಿಯಲ್ಲಿ ನೀವು ತಗೊಳ್ಳಿ ಅಂತ ಹೇಳ್ತೀನಿ. 18 ತಿಂಗಳ ಕಾಲದಲ್ಲಿ ಕೆಲವೊಂದೊಂದು ಅನುಕೂಲವಾಗುತ್ತೆ. ಜೊತೆಗೆ ನೀವು ಮಾಡುವಂತಹ ಒಂದು ಪ್ರಯತ್ನಕ್ಕೆ ತುಂಬ ಉತ್ತಮವಾದಂತಹ ಸಪೋರ್ಟು ನಿಮ್ಮ ಜೊತೆ ಇರುವಂತಹ ಒಂದು ಜನರಿಂದ ರಹಸ್ಯವಾಗಿ ಮಾಡಬೇಕಾಗುತ್ತೆ. ಜೊತೆಗೆ ಮಾನಸಿಕ ಸ್ಥಿತಿಯನ್ನು ಸಮೇತ ನೀವು ಸರಿಯಾಗಿ ಇಟ್ಕೋಬೇಕಾಗುತ್ತೆ. ಜೊತೆಗೆ ಉತ್ತಮವಾದದ್ದನ್ನು ಉತ್ತಮವೇ ಅಂತ ಹೇಳಿ. ಯಾಕಂದರೆ ನಿಮಗೆ ಎರಡೆರಡು ಯೋಚನೆ, ಎರಡೆರಡು ಥರ ಮಾತಾಡುವಂಥದ್ದು ಇದೆಲ್ಲವೂ ನಿಮ್ಮ ಕ್ಯಾರೆಕ್ಟರ್ ಆಗಿರುತ್ತೆ. ಜೊತೆಗೆ ಅಗೇನ್ ಆ್ಯಂಡ್ ಅಗೇನ್ ಇವರೇ ಕನ್ಫ್ಯೂಷನ್ಸ್ ಅಂತ ಹೇಳ್ತೀನಿ. ಸೊ ಹಾಗಾಗಿ ಜಾಬ್ ಮಾಡುವಂಥ ಸಂದರ್ಭಗಳಾಗಿರ್ಬೋದು, ಸೇವೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಪ್ರೈವೇಟ್ ಸೆಕ್ಟರ್ಸೇ ಆಗಿರ್ಬೋದು, ಇಂತಹ ಸಂದರ್ಭದಲ್ಲಿ ಯಾರು ಉದ್ಯೋಗದಲ್ಲಿದ್ದೀರಿ, ಪ್ರಮೋಷನ್ಗಳು ಅಥವಾ ಏನಿದೆ ಅಂಥದ್ದನ್ನೆಲ್ಲ ನೀವು ನೋಡುವಂಥದ್ದು ರೀತಿಯಲ್ಲಾಗಿದೆ. ಮತ್ತು ಬೇರೆ ಕಡೆಗೆ ಹೋಗಿ ಕಾರ್ಯಗಳನ್ನು ಮಾಡುವಂಥದ್ದು ಇವೆಲ್ಲವನ್ನು ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಸಂಬಂಧಗಳಾಗಿರ್ಬೋದು, ಮದುವೆ ವಿಚಾರ ಆಗಿರ್ಬೋದು, ಯಾರು ಸೆಕೆಂಡ್ ಮ್ಯಾರೇಜ್ ಆಗಿರ್ಬೋದು, ಅವರು ಎರಡನೇ ಸಂಬಂಧ ಬಗ್ಗೆ ಯೋಚನೆ ಮಾಡ್ತಿರ್ತಾರೋ ಅಂಥವ್ರಿಗೆ ಇದು ಒಂದು ಉತ್ತಮವಾದಂಥ ಅವಕಾಶ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಹೇಳಿದೆ ಡ್ಯುಯಲ್ ಸೈನ್ದು ಅವ್ರದ್ದು ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು ಅನುಕೂಲಗಳನ್ನು ಕೂಡ ನೋಡುವಂತಿದೆ. ಜೊತೆಗೆ ವ್ಯವಹಾರದ ಹೊಸ ಒಂದು ಅವಕಾಶಗಳು ಬರುತ್ತೆ. ಅಷ್ಟೊಂದು ಉತ್ತಮವಾದಂಥದ್ದು ಲಾಭದ ನಿರೀಕ್ಷೆ ಇರಲ್ಲ.
ಆದರೂ ನಿಮಗೆ ನಡೆಯುತ್ತೆ ಅಂತ. ಹಾಗೇನೇನೆ ಹೋಗುವಂತಹ ಒಂದು ಅವಕಾಶಗಳು ಸಮೇತ ಇರುತ್ತೆ, ಬೇರೆ ಕಡೆಗೆ ಹೋಗುವಂಥ ಅವಕಾಶಗಳು, ಲಾಭದ ನಿರೀಕ್ಷೆ ಕಡಿಮೆ ಇರುತ್ತೆ. ಜೊತೆಗೆ ನೋಡಿ, ನೀವು ಒಂದು ದೂರದ ಊರಿಗೆ ವಿಪರೀತವಾಗಿ ಹೋಗುವಂಥದ್ದು ಅಥವಾ ವಿಪರೀತ ತಿರುಗಾಟ, ವ್ಯಾಪಾರದ ಬಗ್ಗೆ ಆಗಿರ್ಬೋದು, ನೀವು ಮಾಡುವಂಥ ಕೆಲಸ ಕಾರ್ಯಗಳಾಗಿರ್ಬೋದು, ತುಂಬ ದೂರದ ಪ್ರಯಾಣಗಳಾಗಿರ್ಬೋದು, ದೇಶದ ಪ್ರಯಾಣಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಮಾಡುವಂತಹ ಅನಿವಾರ್ಯತೆ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಇರುತ್ತೆ. ಜೊತೆಗೆ ನೀವು ಕೊಟ್ಟಂತಹ ಒಂದು ಮಾತನ್ನು ಮಾತಾಗಿ ಇಟ್ಕೋಬೇಕು. ಇವರು ಆ ಥರ ಇರಲ್ಲ, ಎರಡೆರಡು ಮಾತು, ಎರಡೆರಡು ಬೇರೆ ಬೇರೆ ಥರ ಎಲ್ಲ ಇರ್ತಾರೆ ಇವರುಗಳು, ಕೆಲವರು, ಎಲ್ಲರೂ ಅಲ್ಲ. ಹಾಗೆ ಬೇರೆಯವರಿಗೆ ಕೊಟ್ಟಂಥ ದುಡ್ಡಾಗಿರ್ಬೋದು ಸ್ವಲ್ಪ ವಿಳಂಬದಿಂದ ನಿಮಗೆ ಕೈ ಸೇರುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಆಕಸ್ಮಿಕ ಬದಲಾವಣೆಗಳನ್ನು ನೀವು ನೋಡುವಂಥದ್ದು. ಎಷ್ಟೋ ಸುಗಮವಾಗಿ ನಡೀತಾ ಇತ್ತು, ಇವಾಗ ಯಾಕೋ ಕೆಲವು ಪರಿವರ್ತನೆಗಳು ನೀವು ನೋಡ್ಬೋದು. ಆದಾಯದಲ್ಲಿ ಮತ್ತು ಲಾಭದಲ್ಲಿ ಸ್ವಲ್ಪ ನಿಮಗೆ ಇಳಿಮುಖವಾಗುವಂಥದ್ದು ಇರುತ್ತೆ. ಹಾಗಾಗಿ ಕೆಲವೊಂದು ವ್ಯವಹಾರಗಳನ್ನು ನೀವು ವ್ಯವಹಾರವಾಗಿಯೇ ನೋಡಿ. ಕೆಲವೊಂದೊಂದು ಸಂದರ್ಭದಲ್ಲಿ ಮಾನಸಿಕ ಸ್ಥಿತಿ ನಿಮಗೆ ಸರಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಸಾಲ ಕೊಡೋದಾಗಲಿ ಸಾಲ ತರೋದನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಹಾಗೆ ಬಂದಂತಹ ದುಡ್ಡು ಸೇರದೇ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಕೊಟ್ಟಂಥ ದುಡ್ಡು ಸೇರದೇ ಇರುವಂಥ, ಯಾಕಂದರೆ ಇವರು ತುಂಬ ಕ್ಲೆವರ್ ದುಡ್ಡಿನ ವಿಚಾರದಲ್ಲಿ. ಆದ್ರೂ ಕೆಲವೊಂದೊಂದು ಸಂದರ್ಭದಲ್ಲಿ ಏರುಪೇರುಗಳು ಎಲ್ಲರ ಜೀವನದಲ್ಲೂ ಇರುತ್ತೆ. ಕೆಲವೊಂದೊಂದು ವ್ಯಾಪಾರದಲ್ಲಿ ನಷ್ಟವನ್ನು ಕೂಡ ಇವರು ನೋಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬ ಎಚ್ಚರದಿಂದ ವ್ಯಾಪಾರ ವ್ಯವಹಾರವನ್ನು ಮಾಡಿ ಅಂತ ಹೇಳ್ತೀನಿ. ದೂರದ ಪ್ರಯಾಣದಿಂದ ಮತ್ತು ಸ್ಥಳ ಬದಲಾವಣೆಯಿಂದ ಉತ್ತಮವಾದಂತಹ ಲಾಭವನ್ನು ಸಮೇತ ನೀವು ನೋಡ್ಬೋದು. ವಿದೇಶಕ್ಕೆ ಹೋಗ್ಬೋದು, ವಿದೇಶಗಳ ಕಾರ್ಯ, ಅಥವಾ ಈ ಊರಿನಲ್ಲಿದ್ದರೆ ಇನ್ನೊಂದು ಊರು, ಬೆಂಗಳೂರಲ್ಲಿದ್ದರೆ ಮೈಸೂರು, ಮೈಸೂರಿಂದ ಇದ್ದರೆ ಆ ಕಡೆ, ಈ ಥರ ಸ್ಥಳವನ್ನು ಬಿಟ್ಟು ಸ್ಥಳದ ಕಡೆಗೆ ಹೋದಂತಹ ಸಂದರ್ಭದಲ್ಲಿ ಕೆಲವೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ಅಂತಹ ತಾಪತ್ರಯಗಳನ್ನು ನಿವಾರಣೆಗೆ ನೀವು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ರಾಹು ಬಂದು ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡುವಾಗ ಒಂದು ರೀತಿಯ ಬದಲಾವಣೆಗಳನ್ನು ಮಾಡ್ತಾನೆ. ಜೊತೆಗೆ ಪೂಜೆ ಪುರಸ್ಕಾರ ದೇವತಾ ಕಾರ್ಯಗಳಲ್ಲಿ ವಿಘ್ನಗಳು ಅಥವಾ ಅಡೆತಡೆಗಳನ್ನು ಕೂಡ ಸಮೇತ ನಿಮಗೆ ನೋಡುವಂತಹ ಸಾಧ್ಯ ಇರುತ್ತೆ. ಪೂಜೆ ಪುರಸ್ಕಾರಗಳನ್ನು ತಿರಸ್ಕಾರ ಮಾಡುವಂಥದ್ದು ಅಥವಾ ಒಂದು ಶ್ರಮ ಪ್ರಯತ್ನದಿಂದ ನೀವು ಅದನ್ನು ಮಾಡಬೇಕಾಗುತ್ತೆ, ವಿಳಂಬದಿಂದ ಆಗುವಂಥದ್ದೇ. ಜೊತೆಗೆ ನಾನಾ ರೀತಿಯ ಕಾರ್ಯಗಳು ನಿಮ್ಮ ಕುಟುಂಬಕ್ಕೆ ಸೀಮಿತವಾಗಿ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಆಡಂಬರದಿಂದ ಮಾಡಬೇಕಾದಂತಹ ಒಂದು ಮನಸ್ಥಿತಿ ಇರುತ್ತೆ. ಕೆಲವರು ಅವ್ರು ಇರ್ತಾರೆ, ಮಿಥುನದವರು, ನಾನು ತೋರಿಸ್ಕೋಬೇಕು, ಬೇರೆಯವರಿಗೆ ತೋರಿಸ್ಬೇಕು, ನನ್ನ ಹತ್ರ ಏನಿದೆ, ನನ್ನ ಹತ್ರ ಎಷ್ಟಿದೆ ಅಂತ. ಆಡಂಬರ ಬೇಡ ಅಂತ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಆಡಂಬರ ಬೇಡ, ಯಾಕಂದರೆ ಆದರೂ ಕೆಲವೊಂದೊಂದು ರಾಶಿ ಪರ್ಟಿಕ್ಯುಲರ್ ಆಗಿರುತ್ತೆ. ನಿಮ್ಮ ಸಂಬಂಧಗಳಾಗಿರ್ಬೋದು, ಅದರಲ್ಲಿ ಡಿಸ್ಪ್ಯೂಟ್ಗಳಾಗಿರ್ಬೋದು, ಅಥವಾ ಕೆಲವೊಂದೊಂದು ಕೋರ್ಟು ಕಚೇರಿ ಯಾವುದಾದ್ರೂ ಕೇಸ್ಗಳಿದ್ರೆ, ವ್ಯವಹಾರಗಳಿದ್ರು, ಅಥವಾ ಮದುವೆ ಸಂಬಂಧಪಟ್ಟಂಥ ಒಂದು ಡೈವರ್ಸ್ ಕೇಸಸ್ಗಳಾಗಿರ್ಬೋದು, ಇದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನೀವು ನೋಡ್ಬೋದು. ಡಿಸ್ಪ್ಯೂಟ್ಸ್ ಅಥವಾ ಗಲಾಟೆಗಳೇನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ, ಯಾಕಂದರೆ ಇವ್ರ ಹತ್ರ ಒಂದು ಮಾತಾಡೋದು, ಅವ್ರ ಹತ್ರ ಒಂದು ಮಾತಾಡೋದು, ಆ ರೀತಿಯಾಗಿ ಮಾಡಿ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಬೇಡಿ ಅಂತ ಹೇಳ್ತೀನಿ. ಹಾಗೆ ಕಾಂಪ್ರಮೈಸ್ ಕಡೆಗೆ ಹೋಗುವಂಥದ್ದು ನಿಮಗೆ ಅತ್ಯಂತ ಶುಭವನ್ನೇ ಕೊಡುತ್ತೆ ಅಂತ ಹೇಳ್ತೀನಿ. ಹಾಗೆ ಮಿಥುನ ಲಗ್ನ ಅಥವಾ ಮಿಥುನ ರಾಶಿಯವರಿಗೆ ಉತ್ತಮವಾದಂಥ ಅವಕಾಶಗಳು, ಅನುಕೂಲಗಳು ಇದ್ದರೂ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗುತ್ತೆ. ಯಾಕೆ ಅಂದರೆ ಸಂಚಾರ ಮಾಡಿದ್ರೆ, ಕೇತು 3ನೇ ಮನೆಯಲ್ಲಿದ್ದಾಗ ಸಂಚಾರ ಮಾಡೋದ್ರಿಂದ ಅಲ್ಲಿ ಇಲ್ಲಿ ಆಹಾರ ನೀರು ಪದಾರ್ಥಗಳನ್ನು ನೀವು ಸೇವಿಸೋದ್ರಿಂದ, ಜೊತೆಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು ಅಥವಾ ನಿಮಗೆ BP ಲೋ ಆಗೋದು ಅಥವಾ ಹೈ BP ಆಗುವಂಥದ್ದು, ಈ ಥರ ಎಲ್ಲ ವೇರಿಯೇಷನ್ಸ್ ಇರುತ್ತೆ. ಹಾಗಾಗಿ ನೀವು ಅದನ್ನೆಲ್ಲವೂ ಯೋಚನೆಯನ್ನು ಮಾಡಿ ಆಹಾರ ಪದಾರ್ಥಗಳಾಗಿರ್ಬೋದು, ಅಥವಾ ಯಾಕಂದರೆ ಈಗ ಮಳೆ ಚಳಿ ಎಲ್ಲ ಶುರು ಆಗುತ್ತೆ, ನಿಮ್ಮ ಆರೋಗ್ಯದ ಕಾಳಜಿಯನ್ನು ನೋಡ್ಕೋಬೇಕು. ಹಾಗಾಗಿ ಒಂದು ನರಗಳ ದೌರ್ಬಲ್ಯ ಆಗಿರ್ಬೋದು, ಮೈಗ್ರೇನ್ ಹೆಡ್ಏಕ್ ಆಗಿರ್ಬೋದು, ರೋಗಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಕಾಡಾಟಗಳನ್ನು ಸಮೇತ ಕೊಡುತ್ತೆ. ಹಾಗಾಗಿ ಅತಿಯಾದ ಚಿಂತೆ ಯೋಚನೆಗಳನ್ನು ಸ್ವಲ್ಪ ಮಟ್ಟಿಗೆ ಬಿಟ್ಟು ಆದಷ್ಟು ಆರೋಗ್ಯದ ಬಗ್ಗೆ ಸಮೇತ ನೀವು ಗಮನವನ್ನು ಕೊಡಿ ಅಂತ ಹೇಳ್ತೀನಿ. ಹಾಗೇನೇ ನೀವು ಪ್ರತಿ ಸೋಮವಾರದಂದು ಶಿವನಿಗೆ ಒಂದು ಜಲಾಭಿಷೇಕಕ್ಕೆ ಬೇಕಾದಂತಹ ಒಂದು ದೇವಸ್ಥಾನದಲ್ಲಿ ಹೋಗಿ ಕೇಳಿ ಆ ಜಲಾಭಿಷೇಕಕ್ಕೆ ನೀವು ಸಾಧ್ಯವಾದಷ್ಟು ಕೂತ್ಕೊಳ್ಳೋದ್ರಿಂದ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ. ಹಾಗೆ ಶಿವನ ಬೀಜ ಮಂತ್ರವನ್ನು ಸಮೇತ ನೀವು ಪಠಿಸಿ. ಅಕಸ್ಮಾತ್ ನಮಗೆ ಯಾವುದು ಗೊತ್ತಿಲ್ಲ ಮೇಡಮ್ ಅಂದರೆ ಓಂ ನಮಃ ಶಿವಾಯ ಅಂತ ಹೇಳುವಂತಹ ಮಂತ್ರಗಳನ್ನು ಸಮೇತ ನೀವು ಪಠಿಸ್ಬೋದು. ಆರೋಗ್ಯದಲ್ಲಿ ತೊಂದರೆಗಳಾಗ್ತಾ ಇದೆ ಅಂತ ಸಂದರ್ಭದಲ್ಲಿ ವಿಷ್ಣುವಿನ ಆರಾಧನೆ ಅಥವಾ ಒಂದು ವಿಷ್ಣು ಸಹಸ್ರನಾಮದ
ಹೇಳುವುದು ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಆರೋಗ್ಯದ ಒಂದು ಲಾಭಗಳು ಉಂಟಾಗುತ್ತೆ. ಭವಿಷ್ಯದಲ್ಲಿ ಅಡೆತಡೆಗಳು ಉಂಟಾಗುತ್ತಿದ್ರೆ ಖಂಡಿತವಾಗ್ಲೂ ಅವೆಲ್ಲವೂ ಸಮೇತ ರಾಹುವಿನ ಒಂದು ಮಂತ್ರವನ್ನು ಸಮೇತ ನೀವು ಪಠನೆ ಮಾಡ್ಬೋದು. ಇಲ್ಲ ಮೇಡಮ್ ನಮ್ಗೆ ಗೊತ್ತಾಗಲ್ಲ ಅದೆಲ್ಲ ಹೇಳಕ್ಕೆ ಅಂತಂದಾಗ ನಿಮ್ಮ ಕುಲದೇವರ ಒಂದು ಮಂತ್ರ, ಇಲ್ಲದಿದ್ದರೆ ಓಂ ಧೂಮ್ ದುರ್ಗಾಯ ನಮಃ ಅಂತ ಹೇಳಿಬಿಟ್ಟು ಆ ಮಂತ್ರವನ್ನು ಪಠನೆ ಮಾಡ್ಬೋದು. ಇಲ್ಲದಿದ್ದರೆ ಓಂ ಘಂ ಗಣಪತಿಯೇ ಅಂತ ಹೇಳುವಂತಹ ಒಂದು ಗಣಪತಿಯ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಉತ್ತಮವಾದಂತಹ ಅನುಕೂಲಗಳು ಮತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ಉಂಟಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಹಾಗಾಗಿ ಯಾರಾದರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಮಿಥುನ ರಾಶಿಯವರಿಗೆ ರಾಹು ಕೇತುವಿನ ಶುಭ ಫಲಗಳು ಏನು ಸಿಗಬೇಕು ಅಂತಿದೆ, ಕೇತುವಿನಿಂದ ಸಂಪಾದನೆ, ಆಸ್ತಿ ಇವೆಲ್ಲವೂ ನಿಮಗೆ 40 ಭಾಗ ಸಿಕ್ಕಿ 60 ಭಾಗ ಕಟ್ಟಾಗುತ್ತೆ. ಯಾಕೆಂದರೆ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಅತ್ಯಂತ ಸುಸೂತ್ರವಾಗಿ ನಡೆಯುವುದಕ್ಕೆ ಕಾರಣ ಆಗಲ್ಲ ಅಂತ ಹೇಳ್ತೀನಿ. ಹಾಗಾಗಿ ಇದರ ಪರಿಹಾರಗಳನ್ನು ಮಾಡಿಕೊಂಡು ಆನಂತರ ನೀವು ಇನ್ನೊಂದು ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಜೀವನದಲ್ಲಿ ಒಳಿತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಯಾರಿಗಾದರೂ ನನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಬಂದು 7019806595 ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹಲವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.